ಇನ್ನು ಈ ದುರಂತದಲ್ಲಿ ಹಾಸನ ಯುವತಿ ಕಣ್ಮರೆಯಾಗಿರೋದು. ಸಂಪರ್ಕಕ್ಕೆ ಸಿಗದ ಚನ್ನರಾಯಪಟ್ಟಣದ ನವ್ಯ. ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ನವ್ಯ. ಸೊ ಈಕೆ ಕೂಡ ಗೊತ್ತಿಲ್ಲ. ಮಗಳು ಕಾಣದೆ ತಂದೆ ಮಂಜಪ್ಪನವರು ಕಣ್ಣೀರಿಟ್ಟಿದ್ದಾರೆ. ನವ್ಯ, ಮಾನಸ, ಮಿಲನ, ನನ್ನ ಮಗಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರೋದವರು. ಮಾನಸ, ನವ್ಯ ಮತ್ತು ಮಿಲನ, ಇದರಲ್ಲಿ ಮಿಲನ ಒಬ್ಬರು ಗೊತ್ತಾಗಿದ್ದಾರೆ, ನವ್ಯ, ಮಾನಸ ಸಿಕ್ಕಿಲ್ಲ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಬಸ್ ಹಾಗೂ ಲಾರಿ ಅಪಘಾತದಲ್ಲಿ 3 ಜನ ಯುವತಿಯರು ನಾಪತ್ತೆಯಾಗಿದ್ರು. ಅದರಲ್ಲಿ ಮಿಲನ ಈಗಾಗಲೇ ಹಿರಿಯೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆದರೆ ನವ್ಯ ಮತ್ತು ಮಾನಸ ಇಬ್ಬರು ಕೂಡ ನಾಪತ್ತೆಯಾಗಿರುವಂಥದ್ದು. ನಮ್ಮ ಜೊತೆ ನವ್ಯ ಅವರ ತಂದೆ ಮಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಪಟ್ಟಣದಿಂದ ನವ್ಯವನ್ನು ಹುಡ್ಕೊಂಡು ಬಂದಿರುವಂತಹ ತಂದೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ಹೇಳಿ ಸರ್, ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಬೆಳಗ್ಗೆ 7 ಗಂಟೆಲಿ ಗೊತ್ತಾಯ್ತು ಸರ್. ಇವಳು ಮಿಲನ್ನ ಫೋನ್ ಮಾಡಿ ಹೇಳಿದ್ದು ಹಿಂಗೆ ಆಯ್ತು ಅಂತ. ಹಿಂಗಾಗಿದೆ ಅಂದೇಳಿಕೆ ನಾವು ಬೇಗ ಬಂದ್ವಿ ಇಲ್ಲಿಗೆ. ಅವ್ರು ಎಲ್ಲದನ್ನು ಚೆಕ್ ಮಾಡ್ತಿದ್ದೆ, ಅವಳದೇ ಸಿಗ್ತಾ ಇಲ್ಲ. ಯಾವ್ಯಾವ ಕಡೆ ಹೋಗಿದ್ರಿ ಸರ್? ಎಲ್ಲಿ ಹುಡುಕಾಡಿದ್ರಿ? ಎಲ್ಲ ಕಡೆ ಕೇಳ್ಕೊಂಡು ಬಂದು ನಾವು ಎಲ್ಲ ಕಡೆ ಮೆಸೇಜ್ ತಗೊಂಡು ಕೇಳ್ಕೊಂಡು ಬಂದು ಇಲ್ಲಿಗೆ ಬಂದಿವಿ ಸರ್. ಈಗ ಅವ್ರು 3 ಜನನು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಸರ್. ಎಲ್ಲಿಗೆ ಹೋಗಿದ್ರು? ಕೆಲಸ ಮಾಡ್ತಾ ಇರೋದು ಅವರು ಹಾಸನ ರಾಜು ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗು. ಅವ್ರ ಮಾನಸ ತಾಯಿ ಅವರೊಬ್ರು ಸಿಗಂದೂರ್ಗೆ ರಜಾ ಇತ್ತು ಅಂದ್ರೆ ಟ್ರಿಪ್ ಹೋಗ್ತಾ ಇದ್ರು. ಸಿಗಂದೂರ್ಗೆ ಹೋಗೋಣ ನೋಡ್ಕೊ ಬರ್ತೀವಿ ಅಂತ. ನವ್ಯರ್ಗೂ ಮತ್ತೆ ಮಾನಸವ್ರಿಗೆ ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಯಿತು ಸರ್. ಏಪ್ರಿಲ್ 28, 29ಕ್ಕೆ ಮದುವೆ ಫಿಕ್ಸ್ ಆಯಿತು ನವೀಂದು. ಇವಾಗ ಎಲ್ಲ ಕಡೆ ಹುಡುಕಾಡಿ ಬಂದು ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ರು ಸರ್. ಕೊಟ್ಟಿದ್ದೀವಿ ಸರ್. ಇದೇನು ಹುಡಿ ಕೊಡಿ ಸರ್. ಈಗ ಎಲ್ಲ ಅಲ್ಲಿ ಏನು ಕೆಲಸ ಮಾಡ್ತಿದ್ರು ಸರ್? ಬೆಂಗಳೂರು ಆಫೀಸಲ್ಲಿ ಸಾಫ್ಟ್ವೇರು ಟೆಕ್ ಮಾಡಿ ಸಾಫ್ಟ್ವೇರ್ ಆಯ್ತು. ಇವಾಗ ಇವು ಮಾನಸ್ ಅವರು ಅದು ಮಾಹಿತಿ ಇಲ್ಲ, ನವ್ಯ ಬಗ್ಗೆನೂ ಮಾಹಿತಿ ಸಿಗ್ತಾ ಇಲ್ಲ ಇಲ್ಲ ಸರ್. ಏನು ನಿಮ್ಗೆ ಏನಾದ್ರು ಗೊತ್ತಾಯ್ತು ತೋರಿಸಿ ಅಂತ. ಬೇರೆ ದುರ್ಗ ಬೇರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಂದು ಹೇಳ್ತಾರೆ ಸರ್. ಏನಾದ್ರು ಹೋಗಿದ್ರೆ ಸರ್? ಗೊತ್ತೇ ಇಲ್ಲ ಸರ್. ಒಬ್ಬಳೆ ಮಗಳ ಸರ್ ನವ್ಯ ಅನ್ನೋರು? ಒಬ್ಬಳೆ ಮಗಳು, ಒಬ್ಬನೇ ಮಗ ಸರ್. ಅವ್ರಿಬ್ರು ಸಾಫ್ಟ್ವೇರ್, ಮಗಳು ಇಬ್ರು ಸಾಫ್ಟ್ವೇರ್. ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮೊನ್ನೆಯಿಂದ ಬಂದು ಹೋಗಿದ್ಲು. ಟ್ರಿಪ್ ಹೋಗ್ತೀನಿ, ಇದೊಂದು ಸರಿ ಟ್ರಿಪ್ ಹೋಗ್ಬತ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ರು. ಮದುವೆ ಆದ್ಮೇಲೆ ಹೋಗಕ್ಕಾಗಲ್ಲ, ಅದೇ ಇದೊಂದ್ಸಲ ಗೋಕರ್ಣ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು. 3 ದಿನ ರಜೆ ಇತ್ತು ಅಂತ. ಹೌದು ಸರ್. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪುನೀತ್ ಆಪ್ತೆ, ಪಬ್ಲಿಕ್ ಟಿವಿ, ಹಿರಿಯೂರು. 3 ಜನ ಯುವತಿಯರು ಫ್ರೆಂಡ್ಸ್ ಒಟ್ಟೊಟ್ಟಿಗೆ ಹೊರಟಿದ್ದಾರೆ ಬೆಂಗಳೂರಿಂದ. ನವ್ಯ, ಮಾನಸ, ಮಿಲನ. ಅದರಲ್ಲಿ ಮಿಲನ ಅಂತಕ್ಕಂಥ ಹುಡುಗಿ ಸಿಕ್ಕಿದ್ದಾರೆ, ನವ್ಯ, ಮಾನಸ ಇಲ್ಲ. ಪೋಷಕರು ಈಗ ಆಗಮಿಸಿ ಕಣ್ಣೀರಿಡ್ತಾ ಇದ್ದಾರೆ. ಮಕ್ಕಳು ಸಿಗ್ತಾ ಇಲ್ಲ. ಇನ್ನು ಈ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ನವ್ಯ ಮತ್ತು ಮಾನಸರವರ ಸ್ನೇಹಿತರು ಮಿಲನ ಅವರ ಬಳಿ ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ಅವರ ಸಿಗ್ತಾ ಇಲ್ಲ. ಈಗ ಓಕೆ, ಗೊತ್ತಾಗಿಲ್ಲ. ಇಬ್ಬರು ನವ್ಯ, ಮಾನಸ ಇವರಿಬ್ಬರ ಬಗ್ಗೆ ಏನೂ ಗೊತ್ತಾಗಿಲ್ಲ. ಮಿಲನ ಅನ್ನೋ ಹುಡುಗಿ ಮಾತ್ರ ಈಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿ ಇರೋದು. ಹಾಗಾಗಿ ಈಗ ಅವರಿಬ್ಬರು ಎಲ್ಲಿ ಹೋದರು, ನವ್ಯ ಮತ್ತು ಮಾನಸ, ಇದ್ರ ಬಗ್ಗೆ ಪೊಲೀಸರೇ ಸ್ಪಷ್ಟನೆ ಕೊಡಬೇಕು. ಇವಾಗ ಅವರೇ ಕೊಡಬೇಕು ಸ್ಪಷ್ಟನೆಯನ್ನು. ಈಗ ಸಿಕ್ಕಿರುವ ಡೆಡ್ ಬಾಡಿಗಳೇನಿದೆ ಬಸ್ಸಲ್ಲಿ, ಅವುಗಳ ಐಡೆಂಟಿಫಿಕೇಷನ್ ಆಗಿಬಿಟ್ರೆ, 4 ಏನೋ ಸಿಕ್ಕಿದೆ ಅಂತ ಹೇಳಿದಾರಲ್ಲ, ಅದು ಯಾರ್ದು ಅಂತ ಐಡೆಂಟಿಫೈ ಆಗಿಬಿಟ್ರೆ ಇನ್ನು ಮಿಕ್ಕಿದವ್ರು ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಆಗ್ಬಿಡುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಫಸ್ಟು. ಆ ಬಾಡಿನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅಂದರೆ ಆಗ DNA ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಬೆಳಗ್ಗೆ ರವಿಕಾಂತೇಗೌಡರು ಅದನ್ನೇ ಹೇಳ್ತಾ ಇದ್ರು, ಇಲ್ಲ ಆಗದೇ ಇಲ್ಲ ಅಂತಂದರೆ ನಾವು DNA ಟೆಸ್ಟ್ ಮಾಡಿಸ್ತೀವಿ ಅಂತ. ಏನಾದರೂ ಒಂದು ಕನ್ಕ್ಲೂಷನ್ಗೆ ಬರಲೇಬೇಕಲ್ಲ. ಸೊ ಈಗ ಸದ್ಯಕ್ಕಂತೂ ಈ ಇಬ್ಬರ ಮಾಹಿತಿ ಇಲ್ಲ. ಸರ್, ನಮಗೆ ರಾತ್ರಿ 2 ಗಂಟೆಗೆ ತಿಳಿತು. 2 ಗಂಟೆಗೆ ನಾವು 4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ.
ಅಷ್ಟರಲ್ಲೇ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳಿಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಕಾಲಿಗೆ ಏಟಾಗಿದೆ, ಒಬ್ಬರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲಿಗೆ ಸ್ಟಿಚಸ್ ಬಿದ್ದಿದ್ದಾವೆ. ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು. ಅವರು ಬ್ಯಾಕ್ ಸೈಡ್ ಸೀಟಲ್ಲಿದ್ದರು. ಸೊ ಕಂಟೈನರ್ ಬಸ್ಗೆ ಹೊಡೆದಾಗ ಒಂದು ಗ್ಲಾಸ್ ಬ್ರೇಕ್ ಆಗಿದೆ ಹಿಂದ್ಗಡೆ. ಸೊ ವಿಂಡೋಯಿಂದ ಹೊರಗಡೆಗೆ ಜಂಪ್ ಮಾಡಿ ಇವರು ಹೊರಗಡೆ ಬಂದಿದ್ದಾರೆ. ಸೊ ಫಸ್ಟ್ ಏಡ್ ಸಿರಾ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಆಮೇಲೆ ಇಲ್ಲಿಗೆ ಕರ್ಕೊಂಬಂದಿದ್ದೇವೆ. ಇನ್ನೂ ಒಳಗಡೆ ಇದ್ರಂತೆ. ಇವರು ಹೆದರ್ಕೊಂಡು ಇವರು ಹೊರಗಡೆ ಬರೋದ್ರಲ್ಲಿ ಬೇರೆಯವ್ರ ಮೇಲೆಲ್ಲ ಅವರು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇನ್ನೂ ಇಬ್ಬರು ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋಯಿಂದನೇ ಹೊರಗಡೆಗೆ ಬಂದಿದ್ದಾರಂತೆ. ರಿಮೈನಿಂಗ್ ಇನ್ನೂ ಇದ್ದರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾಯಿದ್ವು ಹೊಗೆದು ಅಂತ ಹೇಳಿದ್ರು. ಇನ್ನೂ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಹೇಳಬೇಕು ಡಾಕ್ಟ್ರ್ ಇನ್ನು ಏನು ಅಂತ. ಇನ್ನು ಡಾಕ್ಟ್ರು ಎಲ್ಲ ಟೆಸ್ಟ್ಗಳು ನಡೀತಾ ಇದ್ದಾವೆ ಸರ್. ಇನ್ನೂ ಡಾಕ್ಟ್ರ್ ಏನೂ ಹೇಳಿಲ್ಲ, ಹೇಳ್ತಾರೆ. So my son was going for just a vacation in Gokarna. No, I just got a call in the night at 2 o'clock that the bus met with an accident. I don't have much details that what has happened and how it has happened, because they tried to escape from the window and they got some injuries and all. What happened after that we don't know. So that her friends, they picked them up and then we came to Sagar here. Health is okay, not very major injuries, but yeah, there are investigations going on. You were studying in I got a call around 2 a.m. last night saying that, for my parents and my sister, that there's been like a collision with the truck, and and they managed to jump out luckily. So, but then they were all injured, and at that time I was here, and we didn't know what to do. And then luckily her parents went to pick her up, and then but then they all are injured, and it's like sad to see them there, but by God's grace nothing happens. So అందరితో మాట్లాడాను. అవును, వాళ్ళందరికీ ఇప్పుడు పర్లేదు, కానీ అందరికీ దెబ్బలు తగిలాయి, అంతా నొప్పి అదంతా ఉంది. ఇద్దరు ఈవైలో పనిచేస్తున్నారు, ఒక అమ్మాయి ICICI ఫైనాన్స్ అకౌంటింగ్లో ఉన్నారు. ముగ్గురు. చందన.